ನಾವಿವತ್ತು ಫಾರ್ ದ ಫಸ್ಟ್ ಟೈಮು ಶ್ರೀಲಂಕಾಗೆ ಬಂದಿದ್ದೀವಿ. ಇಲ್ಲಿ ರಾವಣನ ಚಿನ್ನದ ಅರಮನೆನ ನೋಡಕ್ಕೆ ಜನ ತುದಿಗಾಲಲ್ಲಿ ನಿಂತ್ಕೋತಾರೆ. ರಾವಣನ ಹತ್ರ ಶಕ್ತಿ, ವಿದ್ಯೆ, ಪುಷ್ಪಕ ವಿಮಾನ, ಚಿನ್ನದ ಅರಮನೆ ಎಲ್ಲವೂ ಇತ್ತು. ಹೆಚ್ಚಾಗಿ ಸಾಕ್ಷಾತ್ ಪರಶಿವನೇ ಒಲಿದ್ಬಿಟ್ಟಿದ್ದ. ಎಲ್ಲ ಇರೋ ರಾವಣನ ಹತ್ರ ಒಂದೇ ಒಂದು ಜಾಸ್ತಿ ಆಗಿತ್ತು. ಏನು? ಈಗೋ. ಅಹಂಕಾರದಿಂದ ಒಬ್ಬ ನರಮನುಷ್ಯನ ಕೈಯಲ್ಲಿ ಹೇಗೆ ಅಂತ್ಯ ಆದ, ಹೇಗೆ ಮಂಗಗಳು ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆನ ಸುಟ್ಟು ಬೂದಿ ಮಾಡಿದ್ರು, ಎಲ್ಲವನ್ನು ನೋಡೋಣ ಬನ್ನಿ. ಓಹೋ ದೇವ್ರು, ಏನು ಒಂದ್ ತಿಂಗಳಾದ್ಮೇಲೆ ಬಂದಿದ್ದೀರಾ? ಒಂದ್ ತಿಂಗಳು ಫುಲ್ಲು ಅಡ್ರೆಸ್ಗೆ ಇರ್ಲಿಲ್ಲ, ಇವಾಗ್ಲಾದ್ರೂ ಬಂದ್ರಲ್ಲ. ನಾವೆಲ್ಲ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ನೋಡಿದೀವಿ. ಶ್ರೀರಾಮನ ಪರಮ ಭಕ್ತ ಹನುಮಂತನ ಜನ್ಮಸ್ಥಳ ಹಂಪಿಗೆ ಸ್ವಾಗತ, ಸುಸ್ವಾಗತ. ಬಂದ್ವಿ 575 ಮೆಟ್ಟಿಲುಗಳನ್ನ ಹತ್ಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಬಂದೇ ಬಿಟ್ವಿ. ನಾವು ಶ್ರೀರಾಮನ ಜನ್ಮಸ್ಥಳ ನೋಡಿದ್ವಲ್ಲ ಅಯೋಧ್ಯೆಯಲ್ಲಿ, ಶ್ರೀರಾಮನ ಪರಮ ಭಕ್ತ ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಸ್ವಾಗತ. ನೀವೆಷ್ಟೆಷ್ಟೋ ದೇವಾಲಯಗಳನ್ನ ನೋಡಿರ್ತೀರ, ಎಷ್ಟು ದೊಡ್ಡದಾಗಿರುತ್ತೆ. ಆದರೆ ಹನುಮಂತ ಹುಟ್ಟಿದಂಥ ಜಾಗ ಎಷ್ಟು ಸಿಂಪಲ್ ಆಗಿದೆ ಮತ್ತು ಎಷ್ಟು ಶಕ್ತಿಯುತವಾಗಿದೆ. ತ್ರೇತಾಯುಗದಲ್ಲಿ ತಂದೆ ಕೇಸರಿ, ತಾಯಿ ಅಂಜನಾ ದೇವಿಗೆ ವಾಯುವಿನ ಕೃಪೆಯಿಂದ ಜನಿಸಿದಂಥ ಹನುಮಂತ ಶ್ರೀರಾಮನ ಪರಮಭಕ್ತ ಹನುಮಂತನ ಜನ್ಮಸ್ಥಳ. ದರ್ಶನ ಮಾಡ್ಕೊಳ್ಳಿ. ಹನುಮಂತ ಅತ್ಯಂತ ಬಲಶಾಲಿ. ಗಾಳಿಯ ವೇಗದಲ್ಲಿ ಓಡಬಲ್ಲ, ಆಕಾಶದಲ್ಲಿ ಹಾರಬಲ್ಲ. ಹನುಮಂತ ಚಿಕ್ಕ ವಯಸ್ಸಲ್ಲಿದ್ದಾಗ ಸೂರ್ಯನ ನೋಡಿ ಹಣ್ಣು ಅಂತನ್ಕೊಂಡು ತಿನ್ನಬೇಕು ಅಂತ ಆಕಾಶಕ್ಕೆ ಹಾರಿಬಿಡ್ತಾನೆ. ಇದನ್ನು ನೋಡಿದ ಇಂದ್ರದೇವ ಸೂರ್ಯನ ಕಾಪಾಡಕ್ಕೆ ವಜ್ರಾಯುಧದಿಂದ ಹನುಮಂತನಿಗೆ ಪೆಟ್ಟು ಕೊಡ್ತಾನೆ. ಆಗ ಹನುಮಂತನ ಕೆನ್ನೆ ಅಂದ್ರೆ ಅನುಭವ ಊದ್ಬಿಡ್ತದೆ. ಆವಾಗಿನಿಂದ ಈತ ಹನುಮಂತ ಅಂತ ಫೇಮಸ್ಸು. ಪುಣ್ಯಭೂಮಿ ಹನುಮಂತ ಹುಟ್ಟಿರೋಂಥ ಸ್ಥಳ ನೋಡಿದ್ವಿ. ಈಗ ಇದೇ ಹಂಪಿಲಿರೋಂಥ ಮತ್ತೊಬ್ಬ ದೊಡ್ಡ ಸೆಲೆಬ್ರಿಟಿ ಲಕ್ಷ್ಮಿನ ನೋಡೋಕ್ಕೆ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಬರ್ತಾರೆ. ಹಂಪಿಲಿರೋ ಈ ಲಕ್ಷ್ಮಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ಯಾಕಂದರೆ ಇಲ್ಲಿ ಬರೋವಂಥ ರಷ್ಯನ್ಸು, ಯುರೋಪಿಯನ್ ಟೂರಿಸ್ಟ್ಗಳೆಲ್ಲ ಅವ್ರ ದೇಶದಲ್ಲಿ ಆನೆ ಎಲ್ಲಿ ಸಿಗ್ಬೇಕಲ್ವಾ, ಆ ಆನೆ ನೋಡೋಕ್ಕೆ ಇಲ್ಲೇ ಬರ್ತಾರೆ. ನೋಡಿ ಮಾವುತ್ರೆಲ್ಲ ಮೈ ಉಜ್ತಾವ್ರೆ. ಉಸಿರಾಡಕ್ಕೆ ಸೊಡ್ಲು ಮೇಲೆ ಎತ್ಕೊಂಡಿರೋದು. ಆಹಾ, ಜೀವನ ಅಂದರೆ ಲಕ್ಷ್ಮಿದು. ಲಕ್ಷ್ಮಿ ತಗೋರ ತಿನ್ನೋ ಬಾಳೆಹಣ್ಣು. ಮಲ್ಕೊಂಡು ತಿನ್ನೋದು ಲಕ್ಷ್ಮಿ, ಅಲ್ಲಿ ಮೈ ಉಜ್ಜಿಸ್ಕೊತಾ ಇರೋದು. ದೊಡ್ಡ ಬಂಡೆನೇ ಎದ್ ನಿಂತಂಗೆ ಆಗೋಯ್ತಲ್ಲ. ಈ ಲಕ್ಷ್ಮಿಗೆ 36 ವರ್ಷ ವಯಸ್ಸು. ಅಲ್ಲಿಗೆ ಲೆಕ್ಕ ಹಾಕೊಂಡ್ರೆ ಲಕ್ಷ್ಮಿ ಅಂತೂ ಚಿರ ಯುವತಿ ನದಿಲಿ ಎಂಜಾಯ್ ಮಾಡ್ತಾವಳು ನೋಡ್ರಿ. ಓ ಸುಂದ್ರಿ ಕಂಡಂಗೆ ಕಾಣ್ತಾವಳೆ. ಲಕ್ಷ್ಮಿ ಹತ್ರ ಆಶೀರ್ವಾದ ತಗೊಳ್ಳೋಣ ಬರ್ರಿ. ಸ್ಪೆಷಲ್ ಆಶೀರ್ವಾದ ಲಕ್ಷ್ಮಿಯಿಂದ. ಲೆನ್ಸ್ ಹಾಕ್ಬಿಡ್ತು ಗುರು. ಲಕ್ಷ್ಮಿ, ಈ ಚಿರಯುವತಿ ಆಡೋ ಆಟ ನೋಡಿ. ಹಂಪಿಗೆ ಬಂದರೆ ನಮಗೆ 2 ಲೆಜೆಂಡ್ಗಳು ನೆನಪಾಗ್ತಾರೆ. ಒಂದು ನಮ್ಮ ಬಾಸ್ ಹನುಮಂತ, ಇನ್ನೊಂದು ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ಈ ವಿಜಯನಗರ ಸಾಮ್ರಾಜ್ಯನ ಆಳಿದ್ರು ಅಂತ ನಮಗೆಲ್ಲ ಗೊತ್ತು. ಆದರೆ ಶ್ರೀಕೃಷ್ಣ ದೇವರಾಯ ಆಳಿದ್ದು ಬರೀ 20 ವರ್ಷ ಅಂತ ನಮ್ಮಲ್ಲಿ ತುಂಬ ಕಮ್ಮಿ ಜನಕ್ಕೆ ಗೊತ್ತಿರೋದು. ಬರೀ 20 ವರ್ಷ ಆಳಿದ್ರು ಸಹ ಯಾರೇ ರಾಜರುಗಳು ಬರಲಿ, ಹಿಂದೆ ಯಾರೇ ರಾಜರುಗಳು ಇರಲಿ, ಮುಂದೆ ಬರೋ ಅಂಥವ್ರು, ಹಿಂದೆ ಆಗಿದ್ದಂಥವ್ರು, ಆ ಎಲ್ಲ ರಾಜರಿಗೂ ಮಾದರಿಯಾಗಿ ಬದುಕಿದ್ದಂಥ ಶ್ರೀಕೃಷ್ಣ ದೇವರಾಯನ ಅರಮನೆ ನೋಡ್ತಾ ಇದ್ದೀರಾ ನೀವು.
15ನೇ 16ನೇ ಶತಮಾನದಲ್ಲಿ ಈ ರಸ್ತೆ ಏನು ನೋಡ್ತಾ ಇರೋ ನೋಡಿ, ಈ ರಾಜ ಬೀದಿಗಳಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಯಥೇಚ್ಛವಾಗಿ ಮಾರ್ತಾ ಇದ್ರು. ಮುತ್ತು ರತ್ನ ವಜ್ರ ವೈಡೂರ್ಯ ಮಾರೋ ಅಂಥ ವರ್ತಕರ ಅಂಗಡಿಗಳಿದು. ಇದು ನೋಡಿ 2 ಫ್ಲೋರ್ ಇದೆ. ಶ್ರೀಮಂತ ವರ್ತಕರ ಅಂಗಡಿ ಇದು. ಶ್ರೀಕೃಷ್ಣ ದೇವರಾಯ ತನ್ನ ವಿಶೇಷ ಮಂತ್ರಿಗಳ ಜೊತೆ ಗುಪ್ತವಾಗಿ ಮಾತಾಡಬೇಕಲ್ಲ, ರಾಜ್ಯಭಾರ ಹೆಂಗೆ ಮಾಡೋದು, ಯಾರಾದರೂ ಯುದ್ಧ ಮಾಡಿದ್ರೆ ಅದೆಲ್ಲ ಸ್ಟ್ರಾಟಜಿಗಳು, ಅದೆಲ್ಲ ಮಾತಾಡೋ ಅಂಥ ಗುಪ್ತ ಕೋಣೆ ಇದೆ. ಇಲ್ಲೊಂದು ಹಾಲ್ ಇದೆ ನೋಡಿ, ಇಲ್ಲೊಂದು ಕೋಣೆ. ರೋಡಲ್ಲಿ ವಜ್ರ ವೈಡೂರ್ಯ ಚಿನ್ನಾಭರಣನೆಲ್ಲ ಮಾರ್ತಾ ಇದ್ರು. ಅದೇ 16ನೇ ಶತಮಾನದಲ್ಲಿ ಒಬ್ಬ ಬಡವಿ ಹರಕೆ ಹೊತ್ಕೊಂಡಿರ್ತಾಳೆ. ಅವಳು ಹರಕೆ ತೀರಾದ್ಮೇಲೆ ಬಡವಿ ಕಟ್ಸಿರೋ ಅಂಥ ಶಿವಲಿಂಗದ ದೇವಸ್ಥಾನ. ಒಂದು ಬಡ ಹೆಣ್ಮಗಳು ಈ ಪಾಟಿ ಶಿವಲಿಂಗನ ಆ ಟೈಮಲ್ಲಿ ಕಟ್ಟಿಸಿದಾಗ ನೀವೇ ಲೆಕ್ಕ ಹಾಕ್ಕೊಳ್ಳಿ, ಆ ಟೈಮಲ್ಲಿ ಬಡವ್ರಿಗೂ ಎಷ್ಟು ಶ್ರೀಮಂತತೆ ಇತ್ತು ಅಂತ. ಬಡವರೇ ಈ ಪಾಟಿ ದೇವಸ್ಥಾನ ಕಟ್ಟಬೇಕಾದ್ರೆ ಇನ್ನು ಶ್ರೀಮಂತರು ಇನ್ನು ಹೆಂಗಿರ್ಬೇಕು ಆ ಟೈಮಲ್ಲಿ ನೀವೇ ಲೆಕ್ಕ ಹಾಕ್ಕೊಳ್ಳಿ. 16ನೇ ಶತಮಾನದಲ್ಲಿ ಬಡ ಹೆಣ್ಮಗಳು ಕಟ್ಸಿರೋವಂಥ ಶಿವಲಿಂಗ ಬಡವಿ ಶಿವಲಿಂಗ ಅಂತ ಕೂಗ್ತೀವಿ. ಅದ್ರ ಪಕ್ಕನೇ ಇರೋವಂಥ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಈ ಲಕ್ಷ್ಮೀ ನರಸಿಂಹ ಬೃಹದಾಕಾರವಾಗಿದೆ. ಒಂದೇ ಒಂದು ಬಂಡೆಕಲ್ಲಲ್ಲಿ ಕಿತ್ತಿರುವಂಥ ಈ ಪಾಟಿ ಲಕ್ಷ್ಮೀ ನರಸಿಂಹ. ಹದಿನೈದನೇ 16ನೇ ಶತಮಾನದಲ್ಲಿ ಪ್ರಪಂಚದ ಅತ್ಯಂತ 2ನೇಯ ಶ್ರೀಮಂತ ಸಾಮ್ರಾಜ್ಯ ನಾವಿರುವಂಥ ಈ ವಿಜಯನಗರ ಸಾಮ್ರಾಜ್ಯ ಜಾಸ್ತಿ ದಿವಸ ಬಾಳಲಿಲ್ಲ. ಯಾಕಂದರೆ ಇದ್ರ ಮೇಲೆ ಬಹುಮನಿ ಸುಲ್ತಾನರ ಕಣ್ಬಿತ್ತು. ಅವರು ತಾಳಿಕೋಟೆ ಯುದ್ಧದಲ್ಲಿ ಇಲ್ಲಿ ಬಂದು ಆಕ್ರಮಣ ಮಾಡಿ ಇಡೀ ಹಂಪಿಯನ್ನು ಸರ್ವನಾಶ ಮಾಡಿದ್ರು. ದೇವರು, ನಾವೀಗ ಹಂಪಿಯ ಐಕಾನಿಕ್ಕು ಸ್ಟೋನ್ ಚಾರಿಯೇಟ್ ಹತ್ರ ಬಂದ್ಬಿಟ್ಟಿದ್ದೀವಿ. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಕಟ್ಟಿರುವಂಥ ಈ ಸ್ಟೋನ್ ಚಾರಿಯೇಟು ಸಿಕ್ಕಾಪಟ್ಟೆ ಐಕಾನಿಕ್ಕು, ಪಾಪ್ಯುಲರು. 50 ರೂಪಾಯಿ ನೋಟಲ್ಲಿ ಫೋಟೋ ನೋಡಿದಿರಲ್ಲ, ಕಲ್ಲಿನ ರಥ ಇದೆ. ಪಕ್ಕದಲ್ಲಿರೋ ಅಂಥ ಪಂಪ ಸರೋವರದಲ್ಲೇ ಶ್ರೀರಾಮ ಶಬರಿನ ಭೇಟಿ ಆಗ್ತಾರೆ. ಶಬರಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋಂಥ ಸುಗ್ರೀವ ಗುಹೆನ ತೋರಿಸ್ಬಿಟ್ಟು ಸುಗ್ರೀವನ ಹೋಗಿ ಭೇಟಿ ಮಾಡು, ಸುಗ್ರೀವನೇ ನಿನಗೆ ಮುಂದಿನ ದಾರಿ ತೋರಿಸ್ತಾನೆ ಸೀತೆ ನುಡ್ಕಕ್ಕೆ ಅಂತ ಶಬರಿ ಹೇಳ್ತಾರೆ. ಶಬರಿಯ ಮಾತಿನಂತೆ ಶ್ರೀರಾಮ ಸುಗ್ರೀವನ ಭೇಟಿ ಮಾಡಕ್ಕೆ ಸುಗ್ರೀವ ಇರೋಂಥ ಗುಹೆಗೆ ನಡ್ಕೊಂಡು ಬರ್ತಾ ಇರ್ತಾರೆ. ಸುಗ್ರೀವನ ದೂತನಾಗಿದ್ದಂಥ ಹನುಮಂತ ಅಲ್ಲಿ ದೂರದಲ್ಲಿ ಯಾರೋ ಇಬ್ರು ಅವರೆಡೆಗೆ ನಡ್ಕೊಂಡು ಬರ್ತಾವ್ರೆ. ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂತ ಮಾರು ವೇಷದಲ್ಲಿ ರಾಮನ್ನ ಲಕ್ಷ್ಮಣನ್ನ ಎಲ್ಲ ಪ್ರಶ್ನೆ ಮಾಡ್ತಾರೆ. ಹನುಮಂತಂಗೆ ಗೊತ್ತಾಗುತ್ತೆ ಎದುರುಗಡೆ ನಿಂತಿರೋರು ತನ್ನ ಆರಾಧ್ಯ ದೈವ ಶ್ರೀರಾಮ ಅಂತ. ಹನುಮಂತ ಮತ್ತೆ ಶ್ರೀರಾಮ ಇದೇ ಜಾಗದಲ್ಲಿ ಭೇಟಿ ಆಗ್ತಾರೆ. ನಾವಿರೋ ಅಂತ ಈ ಪಂಪಾ ನದಿ ಹತ್ರನೇ ಭೇಟಿ ಆಗ್ತಾರೆ. ಶ್ರೀರಾಮ ವಾಲಿ ಜೊತೆ ಯುದ್ಧ ಮಾಡಿ ಸುಗ್ರೀವನ್ಗೆ ತನ್ನ ರಾಜ್ಯ ಹಾಗೂ ಹೆಂಡತಿನ ವಾಪಸ್ ಇಸ್ಕೊಡ್ತಾರೆ. ಈಗ ಶ್ರೀರಾಮನ ಜೊತೆ ಹನುಮಂತ ಹಾಗೆ ಸುಗ್ರೀವನ ಸಕಲ ವಾನರ ಸೈನ್ಯ ಇರುತ್ತೆ. ಎಲ್ಲರೂ ಒಟ್ಟುಗೂಡಿ ರಾಮೇಶ್ವರಂ ಎಡೆಗೆ ಬರ್ತಾರೆ. ಶುರುವಾಗುತ್ತೆ ವಾನರರ ಆಟ. ದೇವರು 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 ರಾಮೇಶ್ವರಂಗೆ ಸುಸ್ವಾಗತ. ಹಂಪಿಯಿಂದ ಸಹಸ್ರಾರು ವಾನರ ಸೈನಿಕರು ದಕ್ಷಿಣದೆಡೆಗೆ ಬಂದು 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 ಭೂಮಿಯ ಕೊನೆಗೆ ಬಂದು ತಲುಪಿಡ್ತಾರೆ. ವಾನರರು ಅಂತಂದರೆ ಏನು? ವನದಲ್ಲಿರೋ ಅಂಥ ನರರು, ವನದಲ್ಲಿರೋ ಅಂಥ ಮಂಗಗಳು ಪ್ರತಿದಿನ ಬೆಟ್ಟ ಗುಡ್ಡ ಮಣ್ಣು ಕಾಡು ಇದ್ರ ಜೊತೆನೇ ಜೀವನ ಮಾಡಿ ಅಭ್ಯಾಸ ಅವ್ರಿಗೆ. ಆದರೆ ಫಾರ್ ದ ಫಸ್ಟ್ ಟೈಮು ಅವರ ಇಡೀ ಜೀವನದಲ್ಲಿ ಈ ಪಾಟಿ ವಿಶಾಲವಾದಂಥ ಸರೋವರನ ಅವ್ರ ಜೀವನದಲ್ಲಿ ನೋಡೇ ಇರಲ್ಲ. ಮಂಗುಗಳೆಲ್ಲ ಈ ಜಾಗಕ್ಕೆ ಬಂದು
ಈ ಪಾಟಿ ಸರೋವರ ನೋಡಿ ಹಂಗಂಗೆ ಬೆರಗಾಗ್ಬಿಡ್ತಾರೆ. ದೇವರು ಸುಮಾರು ಜನ ರಾಮ್ ಸೇತು ಇತ್ತ ಇಲ್ವಾ ಅಂತ ಇನ್ನ ಕನ್ಫ್ಯೂಸ್ ಮಾಡ್ಕೋತಾರೆ ಕೆಲವು ಜನ. ಅಂಥವ್ರಿಗೆಲ್ಲ ಇವತ್ತು ರಾಮ್ ಸೇತುವಿನ ಅವಶೇಷ ತೋರ್ಸಕ್ಕೆ ಹೋಗ್ತಾ ಇದೀನಿ. ಅಲ್ಲಿ ಬನ್ನಿ, ರಾಮ್ ಸೇತುವಿನ ಅವಶೇಷ ನೋಡಕ್ಕೆ ಸಿಕ್ಕಾಪಟ್ಟೆ ಜನ ಕ್ಯೂ ನಿಂತ್ಕೊಂಡ್ಬಿಟ್ಟವ್ರೆ. ದೇವರು ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತೆ ಎಲ್ಲ ವಾನರ ಸೈನ್ಯಗಳು ಇಲ್ಲಿಂದ ಶ್ರೀಲಂಕಾಕ್ಕೆ ಬ್ರಿಡ್ಜ್ ಕಟ್ಟುವಾಗ ಈ ತರ ಹಲವಾರು ಕಲ್ಲನ್ನು ಉಪಯೋಗಿಸಿದ್ರು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಕಲ್ಲು ಈಗ ನಮಗ್ ಸಿಕ್ಕಿದೆ. ಆದ್ರೆ ಇವತ್ತು ನೋಡೋಣ ಈ ಕಲ್ಲು ತೇಲುತ್ತಾ ಅಥವಾ ಮುಳುಗುತ್ತಾ ಅಂತ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡ್ರಿ ಎಷ್ಟು ಜೋರಾಗಿ ಹಾಕಿದ್ರು ಇನ್ನ ತೇಲ್ತಾನೆ ಇದೆ ಈ ಕಲ್ಲು. ಈ ಕಲ್ಲು ನೀರಲ್ಲಿ ಹಾಕಿದ ತಕ್ಷಣ ತೇಲ್ಬಿಡ್ತು ಅಂತಂದಿದ ತಕ್ಷಣ ಇದರಲ್ಲೇನೋ ಪವಾಡ ನಡೆದೋಯ್ತು ಅಥವಾ ಏನೋ ದೇವ್ರು ಬಂದ್ಬಿಡ್ತು ಈ ಕಲ್ಗೆ ಅಂತ ಅನ್ಕೋಬಹುದು. ಆದ್ರೆ ಆ ಥರ ಏನೂ ಇಲ್ಲ. ಸೈಂಟಿಸ್ಟ್ಗಳು ಈ ತರ ಕಲ್ನ ಪ್ಯೂಮಿಕ್ ಸ್ಟೋನ್ ಅಂತಾರೆ, ಇನ್ನ ಕೆಲವರು ಕೋರಲ್ ಸ್ಟೋನ್ ಅಂತಾರೆ. ಏನಾದ್ರೂ ಸ್ಟೋನ್ ಅನ್ಕೊಳ್ಳಿ, ಈ ತರ ಸ್ಟೋನ್ಗಳು ಜಗತ್ತಿನ ನಾನಾ ಭಾಗದಲ್ಲಿ ಸಿಗುತ್ತೆ. ಸದ್ಯಕ್ಕೆ ನಮ್ಮ ಹತ್ರ ಒಂದು ಕಲ್ಲಿದೆ. ಇದೇ ಕಲ್ಲಿಂದ ಶ್ರೀರಾಮ ಮತ್ತೆ ವಾನರ ಸೈನ್ಯ ಸೇತುವೆ ಕಟ್ಕೊಂಡು ಶ್ರೀಲಂಕಾಕ್ಕೆ ಹೋಗಿದ್ದು. ಜೈ ಶ್ರೀರಾಮ್. ದೇವರು ಬಂದೇ ಬಿಟ್ವಿ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ, ಧನುಷ್ಕೋಡಿಗೆ. ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತಂದ್ರೆ ಇಂಡಿಯಾ ಈ ಜಾಗದಲ್ಲಿ ಇಲ್ಲೇ ಮುಗ್ದೋಯ್ತು. ಅಲ್ಲಿಂದ ಇಂಡಿಯಾ ಇಲ್ಲ, ಅಲ್ಲಿಂದ ಸಮುದ್ರ ಅಷ್ಟೇ. ಸಮುದ್ರ ಆದ್ಮೇಲೆ ಶ್ರೀಲಂಕಾ ಸ್ಟಾರ್ಟ್ ಆಗೋಗುತ್ತೆ. ತ್ರೇತಾಯುಗದಲ್ಲಿ ರಾಮ್ ಸೇತು ಇದ್ದಂತ ಜಾಗ ಎಲ್ಲಿದೆ ನೋಡ್ತೀರಾ? ನೋಡಿ, ಅಲ್ಲೇ ಇದೆ ಎದುರುಗಡೆ. ತ್ರೇತಾಯುಗದಲ್ಲಿ ರಾಮ್ ಸೇತು ಇಲ್ಲಿ ನಿರ್ಮಾಣವಾಗಿತ್ತು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಿದೆ. ತ್ರೇತಾಯುಗದಲ್ಲಿ ರಾಮ್ ಸೇತು ಏನಾದ್ರೂ ಇದ್ದಿದ್ರೆ ಇದೇ ಬೆಸ್ಟ್ ಜಾಗ. ಇದು ಬಿಟ್ರೆ ಬೇರೆ ಯಾವ್ದು ಬೆಸ್ಟ್ ಜಾಗ ಇರ್ಲಿಲ್ಲ ಶ್ರೀಲಂಕಾಕ್ಕೆ ಸೇತುವೆ ಕಟ್ಟಕ್ಕೆ. ಈ ಕಡೆಯಿಂದ ಇಂಡಿಯನ್ ಓಷನ್ ಅಲೆ, ಆ ಕಡೆಯಿಂದ ಬೇ ಆಫ್ ಬೆಂಗಾಲ್ ಅಲೆ, ಎರಡು ಕಡೆಯಿಂದ ಅಲೆ ಹೊಡೆದು ಮಧ್ಯ ಆ ಸ್ಯಾಂಡ್ ಡ್ಯೂನ್ಸ್ ಫಾರ್ಮ್ ಆಗಿರೋದನ್ನ ನೀವು ನೋಡ್ಬೋದು. ಈ ಕಡೆಯಿಂದ ಅಲೆ, ಆ ಕಡೆಯಿಂದ ಅಲೆ ಹೊಡೆದು ಈ ತರ ಸ್ಯಾಂಡ್ ಡ್ಯೂನ್ಸ್ ಫಾರ್ಮ್ ಆಗಿರುತ್ತೆ. ಸೇತುವೆ ಯಾರಾದ್ರೂ ಕಟ್ಟಬೇಕು ಅಂದ್ರೆ ಸ್ಯಾಂಡ್ ಡ್ಯೂನ್ಸ್ ಇದ್ರೆ ತುಂಬಾ ಈಸಿ. ಯಾಕಂದ್ರೆ ಸ್ಯಾಂಡ್ ಡ್ಯೂನ್ಸ್ ಹಿಂಗ್ ಆಗಿರುತ್ತಲ್ಲ, ಅದ್ರ ಮಧ್ಯ ಕಲ್ಲು ಹಾಕೊಂಡು ಹೋಗ್ಬಿಡೋದು. ತ್ರೇತಾಯುಗದಲ್ಲಿ ಅದೇ ಕೆಲಸ ಆಗಿದ್ದು. ಇಲ್ಲಿಂದ ಸೀದಾ ಶ್ರೀಲಂಕಾಕ್ಕೆ ಬರೀ 18 ಕಿಲೋಮೀಟರ್ ಸೇತುವೆನ ಸ್ಯಾಂಡ್ ಡ್ಯೂನ್ಸ್ ನ ಮುಖಾಂತರ ಕಟ್ಟಿದ್ರು ಅಂತ ಸುಮಾರು ರಿಸರ್ಚರ್ಸ್ಗಳು ಹೇಳ್ತಾರೆ ಇವಾಗ. ರಾಮೇಶ್ವರಂ ಅಂತ ಯಾಕೆ ಹೋಗ್ತಾರೆ ಅಂತಂದ್ರೆ, ರಾಮ ಪ್ಲಸ್ ಈಶ್ವರ ಅಂದ್ರೆ ರಾಮನಿಂದ ಪೂಜಿತವಾದಂಥ ಲಿಂಗ, ರಾಮನಿಂದ ಸ್ಥಾಪಿತವಾದಂಥ ಲಿಂಗ ಈ ರಾಮೇಶ್ವರಂನಲ್ಲಿ ಇದೆ. ಆ ರಾಮನ ಲಿಂಗ ಇರೋಂಥ ದೇವಸ್ಥಾನ ಇದೆ. ಬನ್ನಿ ದರ್ಶನ ಮಾಡೋಣ. ಅಲ್ಲಿಂದ ನೋಡಿ, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಅಂತಂದರೆ ಭಾರತದಲ್ಲಿ ಯಾವ್ಯಾವ ಹಿಂದೂ ದೇವಾಲಯಗಳಿದೆಯೋ, ಎಷ್ಟೆಷ್ಟು ಹಿಂದೂ ದೇವಾಲಯಗಳಿದೆಯೋ ಆ ಎಲ್ಲ ಹಿಂದೂ ದೇವಾಲಯಗಳ ಲಾಂಗೆಸ್ಟ್ ಕಾರಿಡಾರ್ ಇದು, ವರ್ಲ್ಡ್ ರೆಕಾರ್ಡ್ ಕಾರಿಡಾರು. ಈಗ ನೀವು ನೋಡ್ತಾ ಇದ್ದೀರಾ.
ಶ್ರೀರಾಮ ರಾವಣನ ವಿರುದ್ಧ ಯುದ್ಧ ಮಾಡಾದ್ಮೇಲೆ ರಾವಣನ ಸಂಹಾರ ಮಾಡಾದ್ಮೇಲೆ ಆ ಬ್ರಹ್ಮಹತ್ಯೆ ಪಾಪ ಕಳ್ಕೊಳ್ಳೋಕ್ಕೋಸ್ಕರ ಈ ಜಾಗದಲ್ಲಿ ಶಿವಲಿಂಗನ ಸ್ಥಾಪಿಸಿದ್ದಾರೆ ಶ್ರೀರಾಮ. ಈ ದೇವಸ್ಥಾನದಲ್ಲಿ ಸ್ಥಾಪಿತವಾಗಿರುವಂಥ ಶಿವಲಿಂಗ ತಾಯಿ ಸೀತಾದೇವಿ ಸುಮ್ಮನೆ ಮರಳಲ್ಲಿ ಹಂಗೆ ಆಟ ಆಡ್ಕೊಂಡು ಮಾಡಿರುವಂಥ ಶಿವಲಿಂಗನ ಇನ್ನೂ ನಾವು ನೋಡ್ಬೋದು. ಬಂದ್ವಿ ದ್ವೀಪ ರಾಷ್ಟ್ರಕ್ಕೆ ಬಂದೇ ಬಿಟ್ವಿ. ಇಲ್ಲಿಂದ ಸೀದಾ ಹಂಗೇ ಹೋಗ್ಬಿಟ್ರೆ ಸೊಮಾಲಿಯಾ ಸಿಕ್ಬಿಡುತ್ತೆ. ಸೊಮಾಲಿಯಾ ನಾವು ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ. ಇಲ್ಲಿಂದ ಈ ಕಡೆಗೆ ಹಂಗೇ ಸೀದಾ ಹೋಗ್ಬಿಟ್ರೆ ನಮ್ಮ ತಾಯಿನಾಡು ಸಿಕ್ಕುತ್ತೆ. ತಾಯಿನಾಡನ್ನ ಪ್ರತಿದಿನ ನೋಡ್ತಾ ಇರ್ತೀವಿ. ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗಿರೋಂಥ ಲಂಕಾ, ಅದೇ ಲಂಕಕ್ಕೆ ನಾವು ಈಗ ಬಂದಿದ್ದೀವಿ. ದೇವರು ರಾವಣನ ರಾಜ್ಯದ ಬಾವುಟ ಹಾರ್ತಾ ಇದೆ ನೋಡಿ ಅಲ್ಲಿ. ಸೀತಾಮಾತೆಯನ್ನು ಅಪಹರಿಸ್ಕೊಂಡು ರಾವಣ ಪುಷ್ಪಕ ವಿಮಾನದಲ್ಲಿ ಸೀದಾ ಲಂಕೆಗೆ ಬಂದು ಲ್ಯಾಂಡ್ ಆದ. ಇವತ್ತು ನಾವು ಶ್ರೀಲಂಕಾದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ನ ನೋಡ್ಬೋದು. ಆದರೆ ಅವತ್ತು ರಾವಣನ ಕಾಲದಲ್ಲಿ ನಾವು ಯಾರು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಥರ ಬಂಗಾರದಂಥ ಅರಮನೆ ಇತ್ತು. ಆ ರಾವಣನ ಬಂಗಾರದ ಅರಮನೆಯನ್ನು ನೋಡೋಕೆ ಹೋಗ್ತಾ ಇದ್ದೀವಿ, ಬನ್ನಿ. ದೇವರ ಸ್ವಾಗತ ಸುಸ್ವಾಗತ ದಶಕಂಠ ರಾವಣನ ಅರಮನೆಗೆ. ದಶಕಂಠ ರಾವಣನ ಹತ್ರ ಸಕಲ ಅಷ್ಟ ಐಶ್ವರ್ಯ, ಆಸ್ತಿ, ಆಳು ಕಾಳು ಎಲ್ಲವೂ ಇತ್ತು, ಸಕಲವೂ ಇತ್ತು. ಅಲ್ಲಿ ಆಲ್ರೆಡಿ ಸಮುದ್ರದಲ್ಲಿ ವಾನರ ಸೈನಿಕರು ಸೇತುವೆನ ಕಟ್ತಾ ಇದ್ರು. ಎಲ್ಲ ಇದ್ದಂಥ ರಾವಣನ ಮುಗ್ಸಕ್ಕೆ ನೋಡಿ, ರಾವಣಂಗೆ ವೇದ ವಿದ್ಯಾ ಮಂತ್ರ ತಂತ್ರ ಎಲ್ಲವೂ ಪ್ರತಿಯೊಂದು ಹೊಲಿಸ್ಕೊಂಡ್ಬಿಟ್ಟಿದ್ದ ರಾವಣ. ಎಲ್ಲ ಗೊತ್ತು ನನಗೆ, ನಾನೇ ಎಲ್ಲರಿಗಿಂತ ದೊಡ್ಡವನು ಅನ್ನೋ ಅಹಮ್ಮು ನೆತ್ತಿಗತ್ತಿದಾಗ ಸೀತಾ ಮಾತೆಯನ್ನ ಬಲವಂತದಿಂದ ಅಪಹರಿಸಿ ಅಲ್ಲಿಂದ ಸೀದಾ ಈ ಜಾಗದಲ್ಲಿ ಫಸ್ಟ್ ಇದೇ ಜಾಗಕ್ಕೆ ಬಂದಿದ್ದು ಅಂತ ಹೇಳ್ತಾರೆ ದೇವರು. ಈಗ ನಾವು ನೋಡಕ್ ಹೋಗ್ತಾ ಇದ್ದೀವಿ ಶ್ರೀಲಂಕಾದಲ್ಲಿರುವಂಥ ರಾವಣನ ಅರಮನೆ. ದೇವರು, ನಾವು ಶ್ರೀರಾಮನ್ನ ಪೂಜೆ ಮಾಡ್ತೀವಲ್ಲ, ಹಾಗೆ ಶ್ರೀಲಂಕಾದ ಪ್ರಜೆಗಳು ರಾವಣನ್ನ ಪೂಜೆ ಮಾಡ್ತಾರೆ. ಎಕ್ಸಾಮ್ ಟೈಮ್ ಹತ್ರ ಬಂದಾಗ ನಾವೆಲ್ಲ ಸರಸ್ವತಿಗೆ ನಮಸ್ಕಾರ ಹಾಕ್ತೀವಿ. ಹಂಗೆ ಇಲ್ಲಿನ ಮಕ್ಕಳು ಎಕ್ಸಾಮ್ ಟೈಮ್ ಬಂದ ತಕ್ಷಣ ರಾವಣಂಗೆ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ರಾವಣ ಸಕಲ ವಿದ್ಯೆನೂ ಅರ್ಧ ಕುಡಿದು ಬಿಟ್ಟಿದ್ರು. ನೀವು ನೋಡ್ತಾ ಇದ್ದೀರಾ ರಾವಣನ ಅರಮನೆಯ ವಾಟರ್ ಪಾಂಡ್ಗಳು. ಈ ತರ ವಾಟರ್ ಪಾಂಡ್ಗಳು ಅರಮನೆಯ ಸುತ್ತ ಇದೆ. ಇಲ್ಲಿ ನೀರು ಹೆಂಗ್ ಬಂತು ಅಂತಂದ್ರೆ ನೋಡಿ, ಅಲ್ಲಿ ಚಾನೆಲ್ಸ್ ಇದೆ. ಆ ಬಂಡೆಕಲ್ ಮೇಲೆ ಮಳೆ ನೀರು ಬಿದ್ದಿದ ತಕ್ಷಣ ಅಲ್ಲಿಂದ ಕಲೆಕ್ಟ್ ಆಗಿ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ವರ್ಷ ಪೂರ್ತಿ ನೀರಿರುತ್ತೆ ಇಲ್ಲಿ. ಇದೇ ತರ ವಾಟರ್ ಪಾಂಡ್ಗಳು ಇಲ್ಲಿವೆ ನೋಡಿ, ಮತ್ತೆ ಅಲ್ಲೆಲ್ಲ ಇವೆ ಸುತ್ತಮುತ್ತ ಆ ಕಡೆ ಈ ಕಡೆ ಎಲ್ಲ ಕಡೆನೂ ವಾಟರ್ ಪಾಂಡ್ಸ್ಗಳು. ವಾಟ್ರಲ್ಲಿ ಕಮಲದ ಹೂವು ಅರಳಿರುತ್ತೆ. ನಾವು ಹೋಗ್ತಾ ಇರೋವಂಥದ್ದು ರಾಜ ರಸ್ತೆ. ರಾಜ ಅಲ್ಲಿಂದ ಇಲ್ಲಿವರೆಗೂ ಪ್ಯಾಲೇಸ್ ಒಳಗಡೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಗೊತ್ತು, ಆ ಗಾಂಭೀರ್ಯ, ಅಬ್ಬಬ್ಬಬ್ಬ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಟೈಮಲ್ಲಿ ಹೆಂಗಿತ್ತು ಅಂತ. ವಾಹ್, ಈ ಬಂಡೆ ಅಂತೂ ಏನು ದೈತ್ಯವಾಗಿದೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಈ ಪಾಟಿ ದೈತ್ಯವಾಗಿರೋ ಅಂಥ ಬೆಟ್ಟದ ಥರ ಇರೋವಂಥ ಈ ಕಲ್ಲು ಒಂದೇ ಒಂದು ಗ್ರಾನೈಟ್ ಅಷ್ಟೇ. ಆ ಒಂದು ಗ್ರಾನೈಟು 3.5 ಎಕರೆಯಷ್ಟು ಹರಡ್ಕೊಂಡಿದೆ. ಈ ಪಾಟಿ ದೈತ್ಯವಾಗಿರೋ ಅಂಥ ಗ್ರಾನೈಟ್ಗೆ ಇಲ್ಲಿನ ಜನಗಳು ಸಿಗಿರಿಯ ಅಂತ ಕೂಗ್ತಾರೆ. ಇದೇ ಸಿಗಿರಿಯಾದಲ್ಲಿ ಒಂದಾನೊಂದು ಕಾಲದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ರಾವಣನ ಅರಮನೆ ಇತ್ತು ಅಂತ ಹೇಳ್ತಾರೆ. ಸಿಗಿರಿಯಾದ ಕೆಳಗಡೆ ಹಲವಾರು ಇಂಟ್ರೆಸ್ಟಿಂಗ್ ಜಾಗಗಳಿವೆ. ಆ ಎಲ್ಲ ಇಂಟ್ರೆಸ್ಟಿಂಗ್ ಜಾಗಗಳಲ್ಲಿ ಈ ಆಕ್ಟಾಗೋನಲ್ ಪಾಂಡ್ ಕೂಡ ಒಂದು. ಆಕ್ಟೋ ಅಂದರೆ 8 ದಿಕ್ಕಿರೋ ಅಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ನಾವು ನೋಡ್ಬೋದು. ನೀವು ನೋಡ್ತಾ ಇರೋವಂಥ ಈ ಆಕ್ಟಾಗೋನಲ್ ಪಾಂಡು ಒಂದಾನೊಂದು ಕಾಲದಲ್ಲಿ ರಾವಣನ ಸ್ವಿಮ್ಮಿಂಗ್ ಪೂಲ್ ಆಗಿರ್ತಾ ಇತ್ತು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ.
ವಾಹ್, ಸಾಕ್ಷಾತ್ ಹನುಮಂತನೇ ದರ್ಶನ ಕೊಟ್ಬಿಟ್ಟ. ರಾವಣನ ಕೋಟೆಯಿಂದ ಓಡಿಸಿ ಈಗ ರಾವಣನ ಕೋಟೆನ ಕಬ್ಜಾ ಮಾಡ್ಕೊಂಡವ್ರೆ. ಗುರು ಹೆಚ್ಚು ಕಮ್ಮಿ ಒಂದು 15 ನಿಮಿಷ ನೋಡ್ಕೊಂಡು ಬರ್ತಾ ಇದ್ದೀವಿ. 15 ನಿಮಿಷ ನೋಡ್ಕೊಂಡು ಬಂದ್ರೂ, ಬೆಟ್ಟ ಹತ್ಕೊ ಬಂದ್ರೂ ಆ್ಯಕ್ಚುಲ್ ಆಗಿರೋ ಅಂಥ ಕೋಟೆ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ನೋಡಿ. ಇಲ್ಲಿವರೆಗೂ ಜರ್ನಿ ಈಸಿಯಾಗಿತ್ತು, ಆದರೆ ಕ್ಲಿಷ್ಟಕರವಾದಂಥ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಪಾರ್ಟಿ ದೊಡ್ಡ ಬಂಡೆನ ಹತ್ಕೊಂಡು ಹೋಗೋದಂದರೆ ಒಳ್ಳೆ ಮಜಾ. ಓ ಗುರು, ಅಸಲಿ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ರಾವಣನ ಅರಮನೆ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ಆದರೆ ಅರಮನೆ ನೋಡೋಕ್ಕೆ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಗುರು. ಇಲ್ಲಿ ನೋಡ್ರಿ, ಹೋಗ್ತಾನೆ ಆಯಿತು ಮೆಟ್ಲು. ಆಲ್ರೆಡಿ ಇಷ್ಟೊಂದು ದೂರ ಹತ್ಕೊಬಂದ್ಬಿಟ್ಟಿದ್ದೀವಿ ಅಂತ ನಂಬಕ್ಕೆ ಆಯ್ತಾ ಇಲ್ಲ. ನಾವೀಗ ಹೆಂಗೆ ಒಂದೊಂದು ಮೆಟ್ಲೆ ಹತ್ಕೊಂಡು ಹೋಗಿ ಕೋಟೆ ಒಳಗಡೆ ಹೋಗ್ತಾ ಇದ್ದೀವಿ. ತ್ರೇತಾಯುಗದಲ್ಲಿ ರಾವಣ ನಮ್ಮ ಥರ ಒಂದೊಂದು ಮೆಟ್ಲೆ ಹತ್ಕೊಂಡು ಹೋಗ್ತಾ ಇರಲಿಲ್ಲ ಈ ಬೆಟ್ಟಕ್ಕೆ. ಯಾಕಂದರೆ ರಾವಣನ ಹತ್ರ ಇತ್ತು ಪುಷ್ಪಕ ವಿಮಾನ ಏರೋಪ್ಲೇನು ಎಲ್ಲಾದರೂ ಹೋಗ್ಬಿಟ್ಟು ಸೀದಾ ಮೇಲೆ ಲ್ಯಾಂಡ್ ಮಾಡಿಬಿಡ್ತಾಯಿದ್ರು. ಲ್ಯಾಂಡ್ ಮಾಡೋ ಅಂಥ ಜಾಗನೂ ಮೇಲೇ ಇತ್ತು ಅಂತ ಹೇಳ್ತಾರೆ. ಎಲ್ಲ ಫಾರಿನರ್ಸ್ ಬರ್ತಾವ್ರೆ ರಾವಣನ ಕೋಟೆ ನೋಡೋಕ್ಕೆ. ತ್ರೇತಾಯುಗದಲ್ಲಿ ರಾವಣ ಈ ಕೋಟೆಯನ್ನು ಆಳಾದಮೇಲೆ, ಅಂದರೆ ರಾವಣನ ನಂತರ ಶ್ರೀಲಂಕಾದ ಹಲವಾರು ರಾಜರುಗಳು ಈ ಕೋಟೆಯನ್ನು ಆಳಿದ್ದಾರೆ. ಆ ಎಲ್ಲ ರಾಜರುಗಳಲ್ಲಿ ಮೇಜರ್ ಆಗಿ ನಮಗೆ ಹೆಸರು ಕೇಳೋದು ರಾಜ ಕಶ್ಯಪ. 5ನೇ ಶತಮಾನದಲ್ಲಿ ಈ ಕೋಟೆನ 18 ವರ್ಷಗಳ ಕಾಲ ಆಳಿದ್ದಾರೆ. ಈಗ ಈ ಕೋಟೆಗೆ ಬಂದರೆ ಮೇಜರಾಗಿ ಹೆಸರು ಕೇಳಿಬರೋದು ನಮಗೆ ರಾಜ ಕಶ್ಯಪ ಅಂತ. 5ನೇ ಶತಮಾನದಲ್ಲಿ ರಾಜ ಕಶ್ಯಪ ಈ ಸಿಗಿರಿಯಾದ ಕೋಟೆಗೆ ಹಲವಾರು ಕಾಂಟ್ರಿಬ್ಯೂಷನ್ನ ಮಾಡವ್ರೆ. ಆ ಕಾಂಟ್ರಿಬ್ಯೂಷನ್ಗಳಲ್ಲೆಲ್ಲ ಮೇಜರ್ ಕಾಂಟ್ರಿಬ್ಯೂಷನ್ ಅಂತಂದರೆ ಈ ಸಿಂಹದ ಕಾಲುಗಳು. ಆ ಕಡೆ ಈ ಕಡೆ ಸಿಂಹದ ಕಾಲುಗಳನ್ನ ನೋಡ್ತಾ ಇದ್ದೀರಾ. 2 ಸಿಂಹದ ಕಾಲುಗಳಲ್ಲಿ ರಾಜನ ಮುಖ್ಯ ದ್ವಾರದಿಂದ ನಡ್ಕೊಂಡು ಸೀದಾ ಮೇಲಕ್ಕೆ ಹೋಗ್ಬೋದು. ಈ ರಾವಣನ ಕೋಟೆಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ವರ್ಷಗಳಿಂದ ಆಸೆ ಇಟ್ಕೊಂಡಿದ್ದೆ. ಕೊನೆಗೂ ಕನಸು ಈಗ ನನಸಾಗ್ತಾ ಇದೆ. ದೇವರು ಬನ್ನಿ ಬಲಗಾಲಿಡಿ. ಪುರಾಣಗಳ ಪ್ರಕಾರ ರಾವಣನ ಹತ್ರ ಏನೂ ಇರಲಿಲ್ಲ. ಲಿಟ್ರಲಿ ಏನಂದರೆ ಏನೂ ಇರಲಿಲ್ಲ. ಈ ಲಂಕಾ ಆಗಿರ್ಬೋದು, ಚಿನ್ನದ ಅರಮನೆ ಆಗಿರ್ಬೋದು, ಪುಷ್ಪಕ ವಿಮಾನ ಆಗಿರ್ಬೋದು, ಸಕಲ ಅಷ್ಟೈಶ್ವರ್ಯ ಆಸ್ತಿ ಆಗಿರ್ಬೋದು, ಎಲ್ಲ ರಾವಣನ ಅಣ್ಣ ಕುಬೇರಂಗೆ ಸೇರಿದ್ದು. ಕುಬೇರ ನಿಮಗೆ ಗೊತ್ತೇ ಇರಬೇಕಲ್ಲ, ಎಲ್ಲ ಆಸ್ತಿನೂ ಕುಬೇರಂದೇ ಆಗಿತ್ತು. ಕುಬೇರನಿಂದ ರಾವಣ ಸಂಚು ರೂಪಿಸಿ ಎಲ್ಲ ಕುಬೇರನ ಆಸ್ತಿ ರಾವಣನ ಪಾಲ್ ಮಾಡ್ಕೊಂಡ್ಬಿಟ್ಟ. ಎಲ್ಲ ಸಿಕ್ಕಿದ ಮೇಲೆ ರಾವಣ ಕಠೋರ ತಪಸ್ ಮಾಡಿ ದೇವರಿಂದ ಆಗಿರ್ಲಿ ರಾಕ್ಷಸರಿಂದ ಆಗಿರ್ಲಿ ಸಾವು ಬರ್ದೇ ಇರ್ಲಿ ಅಂತ ಪರಮೇಶ್ವರನಿಂದ ಆಶೀರ್ವಚನ ಪಡ್ಕೊಂಡ್ಬಿಡ್ತಾರೆ. ಆದ್ರೆ ರಾವಣನಿಂದ ಒಂದು ಚಿಕ್ಕ ಮಿಸ್ಟೇಕ್ ಆಗೋಯ್ತು. ವರ ಪಡೆಯುವಾಗ ದೇವರಿಂದ ಅಥವಾ ರಾಕ್ಷಸರಿಂದ ಮಾತ್ರ ಸಾವು ಬರ್ದೇ ಇರ್ಲಿ ಅಂತ ಬೇಡ್ಕೊಂಡಿದ್ರು. ಈ ಲಿಸ್ಟಲ್ಲಿ ಮನುಷ್ಯರಿಂದನೂ ಸಾವು ಬರ್ದೇ ಇರ್ಲಿ ಅಂತ ಬೇಡ್ಕೊಂಡ್ಬಿಟ್ಟಿದ್ರೆ ಬಹುಶಃ ಚೆನ್ನಾಗಿರ್ತಿತ್ತೇನೋ. ರಾವಣನ ಅಹಂಕಾರ ನೋಡಿ ಹೆಂಗಿದೆ. ಮನುಷ್ಯ ತಾನೇ ತನ್ನನ್ನು ಏನು ಮಾಡೋಕ್ಕಾಗತ್ತೆ ಅಂತ ಮೆರೀತಾ ಇದ್ರು. ಆದರೆ ಮಹಾವಿಷ್ಣು ಈ ಅಹಂಕಾರಿಯ ಅಹಂಕಾರನ ಅಡಗಿಸೋಕ್ಕೆ ಮನುಷ್ಯನ ರೂಪ ತಾಳ್ಕೊಂಬಂದರು. ಶ್ರೀರಾಮನಾಗಿ ಹುಟ್ಟಿದ್ರು, ಶ್ರೀರಾಮನಾಗಿ ರಾವಣನ ಸಂಹಾರ ಮಾಡಿದ್ರು. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಪಿದುರಂಗಲ ಬೆಟ್ಟ. ಆ ಬೆಟ್ಟದಿಂದ ನಾವಿರೋ ಅಂಥ ಈ ಬೆಟ್ಟದ ವ್ಯೂ ಅದ್ಭುತವಾಗಿ ಕಾಣುತ್ತಂತೆ. ಅಲ್ಲಿ ಸುಮಾರು ಜನ ನಮ್ಮ ಬೆಟ್ಟ ನೋಡ್ತಾವ್ರೆ, ನಾವು ಅವ್ರ ಬೆಟ್ಟ ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಹತ್ಕೊಂಡು ಹೋಗ್ತಾ ಇದ್ದೀವಲ್ಲ, ಇದು ಈಗ ಹಾಕಿರೋ ಅಂಥ ಮೆಟ್ಲು. ಆದರೆ ಹಳೆ ಮೆಟ್ಲು ನೋಡಿ, ಜನಗಳು ಇದರಿಂದ ಹತ್ಕೊಂಡು ಟಾಪ್ ತಲುಪಿಡ್ತಾಯಿದ್ರು. ಆವಾಗಲಿಂದ ಬೆಟ್ಟನ ಹತ್ಕೊಂಡ್ಬಂದು ಫೈನಲಿ ಸಿಗಿರಿಯ ಟಾಪ್ಗೆ ಬಂದೇ ಬಿಟ್ವಿ. ಈ ಬೆಟ್ಟದ ಟಾಪಲ್ಲಿ ರಾಜ ಕಶ್ಯಪನ ಅರಮನೆ ಇತ್ತು. ರಾಜ ಕಶ್ಯಪನ ಅರಮನೆಯಲ್ಲಿ ಪಾರ್ಲಿಮೆಂಟ್ಸು, ಮೀಟಿಂಗ್ ರೂಮು ಮತ್ತು ರಾಜ ವಿದ್ಯೆನ ಪ್ರಾಕ್ಟೀಸ್ ಮಾಡೋಕ್ಕಿರೋಂಥ ಜಾಗ, ಫ್ಲವರ್ ಗಾರ್ಡನ್ನು ನೀವು ನೋಡ್ತಾ ಇರೋವಂಥ ಈ ಬೆಟ್ಟದ ಟಾಪಲ್ಲಿ ಪ್ರತಿಯೊಂದು ಇತ್ತು. ತುಂಬ ಆಶ್ಚರ್ಯ ಆಗ್ಬೋದು.
ಈ ಬೆಟ್ಟದ ಮೇಲೆ ಅಂದರೆ ನಾವು ಹತ್ಕೊಂಡ್ಬಂದಿರೋಂಥ ಸಿಗಿರಿಯ ಬೆಟ್ಟದ ಮೇಲೆ 3.5 ಎಕರೆ ಜಾಗ ಇದೆ. ಈ 3.5 ಎಕರೆ ತುಂಬ ರಾಜನ ಅರಮನೆನೇ ತುಂಬಿಕೊಂಡಿತ್ತು. ಇಲ್ಲಿಂದ ರಾಜ ಅವನ ಸಾಮ್ರಾಜ್ಯದ ಇಡೀ ವ್ಯೂವನ್ನು ಎಂಜಾಯ್ ಮಾಡ್ತಾಯಿದ್ರು ಪ್ರತಿ ದಿವಸ ಪ್ರತಿ ಕ್ಷಣ. ನಾನು ಈ ಬೆಟ್ಟದ ಟಾಪ್ಗೆ ಬಂದ್ಬಿಟ್ಟು ನೋಡಿದಾಗ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು. ಯಾಕಂದರೆ ನಾವು ಬೆಟ್ಟನ ಹತ್ಕೊಂಡ್ಬಂದು ಸಾಕು ಹೋಗ್ಬಿಟ್ಟಿದ್ದೀವಿ. ಯಾರ್ಯಾರು ಇಲ್ಲಿ ಟೂರಿಸ್ಟ್ಗಳು ಬಂದವರೋ ಎಲ್ಲರೂ ಸಾಕು ಹೋಗ್ಬಿಟ್ಟವ್ರೆ. ಆದರೆ ಇಲ್ಲಿ ಆ ಕಾಲದಲ್ಲಿ ಅತ್ಯಂತ ದೊಡ್ಡ ರಾಜನ ಅರಮನೆ ಇತ್ತು. ಆ ಅರಮನೆಗೆ ಇಟ್ಟಿಗೆ, ಸಿಮೆಂಟು, ಮರಳು ಎಲ್ಲ ಹೆಂಗೆ ತೊಗೊಂಬರ್ತಾಯಿದ್ರು ಕೆಳಗಡೆಯಿಂದ. ಅದೇ ಆಶ್ಚರ್ಯ. ಯಾಕಂದರೆ ಒಂದು ಅರಮನೆನ ಕಟ್ಟಕ್ಕೆ ಲಕ್ಷಾಂತರ ಇಟ್ಟಿಗೆ ಬೇಕು. ಆ ಇಟ್ಟಿಗೆ ಇದ್ದಂಥ ಕುರುಗಳೆಲ್ಲ ನಾವಿಲ್ಲಿ ನೋಡ್ಬೋದು. ಸದ್ಯಕ್ಕೆ ಅರಮನೆ ಇಲ್ಲ, ಆದರೆ ಇಲ್ಲೆಲ್ಲ ಅರಮನೆಗೆ ಹಾಕಿರೋಂಥ ಫೌಂಡೇಶನ್ ಅಂತೂ ಇದೆ. ಈ ಪಾಟಿ ಇಟ್ಟಿಗೆ ಕೆಳಗಡೆಯಿಂದ ಬೆಟ್ಟದ ಮೇಲ್ಗಡೆವರೆಗೂ ತರೋ ಅಷ್ಟೊತ್ತಿಗೆ ಜೀವನ ಪಾವನ ಆಗೋಯ್ತದೆ. ದೇವರು ನೀವೀಗ ನೋಡ್ತಾ ಇದ್ದೀರಾ, ಒಂದಾನೊಂದು ಕಾಲದಲ್ಲಿ ರಾವಣನ ಸಿಂಹಾಸನ ಅಂತ ಕರೆಸ್ಕೊಳ್ಳೋ ಅಂಥ ಈ ಸಿಂಹಾಸನ. ರಾವಣನ ನಂತರದ ಕಾಲದಲ್ಲಿ ರಾಜ ಕಶ್ಯಪ ಈ ಸಿಂಹಾಸನದ ಮೇಲೆ ಕೂತ್ಕೊಂಡು ಇಡೀ ದೇಶನ ಆಳ್ತಾ ಇದ್ರು ಅಂತ ಪುರಾವೆಗಳಲ್ಲಿ ಉಲ್ಲೇಖವಿದೆ, ಪ್ರೂಫ್ಸ್ ಇದೆ. ಯಾಕಂದರೆ ರಾಜ ಕಶ್ಯಪ ಇಲ್ಲಿಂದ 1600 ವರ್ಷಗಳ ಹಿಂದೆ ಅಂದರೆ 5ನೇ ಶತಮಾನದಲ್ಲಿ ಈ ಜಾಗನ ಆಳ್ತಾ ಇದ್ರು. ಆದರೆ ರಾವಣ ಇಲ್ಲಿಂದ 7000 ವರ್ಷಗಳ ಹಿಂದೆ ತ್ರೇತಾಯುಗದಲ್ಲಿ, ಅಂದರೆ ತುಂಬ ಜಾಸ್ತಿ ಟೈಮ್ ಆಗೋಯ್ತಲ್ಲ, ಯಾವುದೇ ಪುರಾವೆಗಳಿಲ್ಲ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ರಾವಣನ ಸಾಮ್ರಾಜ್ಯ ಲಂಕಾ ಅಂತ ಬರೆದಿದ್ದಾರೆ. ಶ್ರೀಲಂಕಾದಲ್ಲಿ ರಾವಣ ಇದ್ದಿದ್ದಕ್ಕೆ ಬೇರೆ ಬೇರೆ ಜಾಗದಲ್ಲಿ ಕೆಲವೊಂದು ಪ್ರೂಫ್ಸ್ ಇದೆ. ಆದರೆ ರಾವಣನ ಆ ಚಿನ್ನದ ಅರಮನೆ ಇದೇ ಜಾಗದಲ್ಲಿ ಇತ್ತು ಅನ್ನೋಕ್ಕೆ ಯಾವುದೇ ಪ್ರೂಫ್ಸ್ ಇಲ್ಲ. ಈವನ್ ಒಂದೇ ಒಂದು ಪ್ರೂಫ್ ಸಹ ಇಲ್ಲ. ಆದರೆ ಶ್ರೀಲಂಕಾದ ಸಹಸ್ರಾರು ಜನ ರಾವಣನ ಆ ಚಿನ್ನದ ಅರಮನೆ ಇದ್ದಂಥ ಜಾಗ ಒಂದಾನೊಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಇತ್ತು ಅಂತ ಹೇಳ್ತಾರೆ. ಯಾಕಂದರೆ ರಾವಣನ ಪುಷ್ಪಕ ವಿಮಾನ ಲ್ಯಾಂಡ್ ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಈ ಸುತ್ತಮುತ್ತ ಬೇರೆ ಎಲ್ಲೂ ಇಲ್ಲ. ಇದು ಬಿಟ್ಟರೆ ಇನ್ನು 7-8 ಜಾಗದಲ್ಲಿ ಪುಷ್ಪಕ ವಿಮಾನ ಲ್ಯಾಂಡ್ ಮಾಡೋ ಅಂಥ ಏರ್ಪೋರ್ಟು ಸಿಕ್ಕಿದೆ. ಅದಕ್ಕೆ ಪುರಾವೆಗಳು ಸಹ ಇದೆ. ಶ್ರೀಲಂಕಾದ ಜನಗಳು ಹೇಳೋ ಪ್ರಕಾರ ರಾವಣ ಇನ್ನೂ ಸತ್ತಿಲ್ಲ. ಶ್ರೀಲಂಕಾದ ಯಾವುದೋ ಒಂದು ಗುಹೆಯಲ್ಲಿ ರಾವಣ ಇನ್ನೂ ಗಾಢ ನಿದ್ದೆ ಮಾಡ್ತಾವ್ರೆ ಅಂತ. ರಾವಣ ಅಕಸ್ಮಾತ್ ಕಮ್ಬ್ಯಾಕ್ ಮಾಡಿದ್ರೆ ಇಷ್ಟರಲ್ಲಿ ಯಾರ್ಯಾರು ಕಮ್ಬ್ಯಾಕ್ ಮಾಡೋರು ಆ ಎಲ್ಲ ಕಮ್ಬ್ಯಾಕ್ಗಳಿಗೂ ಮೆಗಾ ಕಮ್ಬ್ಯಾಕ್ ಆಗೋಯ್ತದೆ. ಓಕೆ ದೇವರು, ರಾವಣನ ಚಿನ್ನದ ಅರಮನೆ ಇತ್ತು ಅಂತ ಹೇಳಲಾಗ್ತಿದ್ದಂಥ ಜಾಗ ನೋಡಿ ನೀವು ತುಂಬ ಖುಷಿ ಪಟ್ಟಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಹೋಗೋಕ್ಕಿಂತ ಮುಂಚೆ ಕನ್ನಡದ ಈ 2 ಚಾನೆಲ್ಗಳ್ನು ನೋಡಿರಿ. ಇವರು ಅಷ್ಟೇ ತುಂಬ ಚೆನ್ನಾಗಿ ಬೇರೆ ದೇಶನ ತೋರಿಸ್ತವ್ರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಸೀತಾರಾಮ್, ನಮಸ್ಕಾರ.